ತಾಲೂಕಿನ ಚಿಕ್ಕತುಮಕೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಆಯೋಜಿಸಿದ್ದ ರಸ್ತೆ ಸುರಕ್ಷತಾ ಮತ್ತು ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಅವರು, ಜನವರಿ ತಿಂಗಳ ಪೂರ್ತಿ ರಸ್ತೆ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಹೊಸಕೋಟೆ, ದಾಬಾಸ್ಪೇಟೆವರೆಗೂ 4 ತಾಲೂಕುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತದೆ. ಜೊತೆಗೆ ರಾಜ್ಯ ಹೆದ್ದಾರಿಯೂ ಜಿಲ್ಲೆಯಲ್ಲಿದೆ. ಈ ಹೆದ್ದಾರಿಗಳಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಇರುವುದರಿಂದ ವಾಹನ ದಟ್ಟಣೆ ಹೆಚ್ಚಾಗಿರುತ್ತದೆ. ಇದರಿಂದ ಅಪಘಾತಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಇದರಿಂದ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಹಯೋಗದಲ್ಲಿ ಜಿಲ್ಲೆಯ ಸಂಪೂರ್ಣ ಹೆದ್ದಾರಿಯನ್ನು ಸರ್ವೆ ಮಾಡಿ ಅಪಘಾತ ನಡೆಯುವ ಸ್ಥಳ ಗುರುತಿಸಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ವಹಿಸಲಾಗಿದೆ ಎಂದರು. ಜನವರಿ ಮಾಹೆಯಲ್ಲಿ ರಸ್ತೆ ಸುರಕ್ಷತಾ ಮಾಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ, ತಮಗೆ ತಿಳಿದಂತೆ ಬಹಳಷ್ಟು ಹೈವೇಗಳು ಪಾಸ್ ಆಗ್ತವೆ. ಈಗ ನೆಲಮಂಗಲ ತುಮಕೂರು ಡಾಬಸ್ಪೇಟೆ ಮಾರ್ಗವಾಗಿ ಹೈವೇ ಇದೆಯಲ್ಲ, ಅದು ಈಗ STRR ಡಾಬಸ್ಪೇಟೆಯಿಂದ ಅಪ್ ಟು ಹೊಸಕೋಟೆ, ಮತ್ತು ನಮ್ಮ KR ಪುರಮಿಂದ ಕೋಲಾರ್ಗೆ ಹೋಗೋವಂಥದ್ದು ಓಲ್ಡ್ ಮೆಡ್ರಾಸ್ ರೋಡು, ಇವುಗಳಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತವೆ. ಮತ್ತು ಸಾಕಷ್ಟು ದಟ್ಟಣೆ ಇದೆ, ಮತ್ತು ಸ್ಪೀಡಿಂಗ್ ವೆಹಿಕಲ್ಸು ಬಹಳ ಇದೆ. ಸೊ ಹಾಗಾಗಿ ಸ್ವಲ್ಪ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. ಇದನ್ನು ನಾವು ಗಮನ ಹರಿಸಿ ನಾನು SP ಅವರು ಮತ್ತು CEO, ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು RDPR ಇಲಾಖೆಯಿಂದ ಸುಮಾರು 1 ತಿಂಗಳ ಹಿಂದೆ ನಾವು ಇಡೀ ರೋಡ್ ಲೆಂತನ್ನು ನಾವು ಸರ್ವೆ ಮಾಡಿದ್ವಿ. ಹೊಸಕೋಟೆಯಿಂದ ಶುರು ಮಾಡಿ ಡಾಬಸ್ಪೇಟೆ ತನಕ ಇದೇ ಮಾರ್ಗವಾಗಿ ನಾವು ಚಲಿಸಿ ಪ್ರತಿಯೊಂದು ಎಲ್ಲಿ ಪ್ರಾಬ್ಲಮ್ಸ್ ಇದೆ, ಅಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಆಕ್ಸಿಡೆಂಟ್ ಸ್ಪಾಟ್ಸ್ ಏನಿದೆ ಅಂಥದ್ದನ್ನು ರೆಕ್ಟಿಫೈ ಮಾಡಲಿಕ್ಕೆ ನಾವು ಈಗಾಗಲೇ ಸಾಕಷ್ಟು ಕ್ರಮವನ್ನು ವಹಿಸಿದ್ದೇವೆ. ಸೊ ಹಾಗೆ ತುಮಕೂರು ರೋಡಲ್ಲೂ ಕೂಡ ಅದೇ ರೀತಿ ರೆಕ್ಟಿಫೈಯಿಂಗ್ ಮೆಜರ್ಸ್ನ ನಾವು ಮಾಡಲಿಕ್ಕೆ ಹೇಳಿದ್ದೇವೆ. ಈಗ ಈ ರೋಡಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ STRನಲ್ಲಿ ಸುಮಾರು 17 ಕಡೆ ಫುಟ್ ಓವರ್ ಬ್ರಿಡ್ಜನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲೆಲ್ಲ ವೆಹಿಕಲ್ ಅಂಡರ್ ಪಾಸನ್ನು ಮಾಡಲಿಕ್ಕೆ ಹೇಳಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ 17 ಕಡೆಗಳಲ್ಲಿ ಜನರು ರಸ್ತೆ ದಾಟಲು ಅನುಕೂಲವಾಗಲು ಸ್ಕೈವಾಕ್ ನಿರ್ಮಾಣ ಮಾಡಲಾಗುತ್ತದೆ. ಹಳ್ಳಿಗಳಿಂದ ನೇರವಾಗಿ ಹೆದ್ದಾರಿ ಸಂಪರ್ಕ ನೀಡುವ ಕಡೆಗಳಲ್ಲಿ ಎಚ್ಚರ ವಹಿಸಬೇಕು. ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲಿಸಬೇಕು. ಯಾರೂ ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬಾರದು. ಹೆದ್ದಾರಿಗಳ ಸಂಚಾರದ ವೇಳೆ ಎಚ್ಚರ ವಹಿಸಬೇಕು. ಹೆದ್ದಾರಿಯಲ್ಲಿ ಅಪಘಾತಗಳ ನಿಯಂತ್ರಣಕ್ಕೆ ಸ್ಪೀಡ್ ಪತ್ತೆ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ನಿಗಾ ವಹಿಸಿ ಅಪಘಾತ ನಿಯಂತ್ರಣಕ್ಕೆ ಆದ್ಯತೆ ನೀಡಬೇಕೆಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.